ಯಾಕಮ್ಮ ಚಿಕ್ಕ ಹುಡುಗನ್ ಹೊಡಿತಾ ಇದ್ಯಾ? ಈ ಚಿಕ್ಕ ಹುಡುಗ ಏನ್ ಕೆಲಸ ಮಾಡವ ನೋಡಿ, ಕೈಯಾಗ ಸಿಗರೇಟ್ ಹಿಡ್ಕೊಂಡು ನಿಂತವನೆ. ಅದನ್ನ ಕೇಳಕ್ ನೀನ್ ಯಾರು? ಅವ್ರ ಅಮ್ಮನ? ಅವ್ರ ಅಕ್ಕನ? ಅಲ್ಲ. ಅವ್ರ ತಂಗಿನ? ಅವ್ರ ಚಿಕ್ಕಮ್ಮನ? ಮತ್ ಇನ್ಯಾರಮ್ಮ ನೀನು? ನಾನು ಇವನ್ ಮನೆ ಕೆಲ್ಸದವಳು. ಪರದಾಡೋ ಪ್ರಕೃತಿ. ಇರಿಟೇಷನ್ ಯಾರದು? ಯಾರ ನೀನು? ಯಾಕೆ ಅಷ್ಟೆಲ್ಲ ಬೆಲ್ ಮಾಡ್ತಾ ಇದ್ಯಾ? ಅದೇ ಅಮ್ಮವ್ರೆ, ಹರೀಶಣ್ಣ ಕಳ್ಸಿದ್ರು ನಿಮ್ ಮನೆಗೆ ಮನೆ ಕೆಲ್ಸಕ್ಕೆ ಇಂಟರ್ವ್ಯೂಗೆ ಹೋಗು ಅಂತ. ಅವನ್ ಕಳ್ಸದ್ನ? ಸರಿ ಬಾ ಒಳಗೆ. ಇದಕ್ಕೂ ಹಿಂದೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಹಿಂದೆ ಎಲ್ಲ ಕೆಲಸ ಮಾಡಿಲ್ಲ ನಾನು, ಬರೀ ಮುಂದನೆಯ. ನಾನ್ ಕೇಳಿದ್ದು ಹಾಗಲ್ಲ. ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಯಾರ ಮನೇಲಿ ಕೆಲಸ ಮಾಡ್ತಿದ್ದೆ? ಅವರೇ ನಿನ್ನ ಕೆಲಸದಿಂದ ಕಳ್ಸದ್ರ ಅಥವಾ ನೀನೇ ಕೆಲಸ ಬಿಟ್ಟು ಬಂದ? ಏನಿದು IAS ಪ್ರಶ್ನೆ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ? ನಾ ಬಂದಿರೋ ಮನೆ ಕೆಲ್ಸಕ್ಕೆ ಹಸಿ ತುಂಡು ಮಾಡಿ ಕೇಳಿ. ಸರಿ ಅಮ್ಮ, ಇದಕ್ಕೂ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಯಾರ ಮನೇಲಿ ಕೆಲಸ ಮಾಡ್ತಿದ್ದೆ? ಇನ್ನೊಂದ್ಸರಿ ತುಂಡು ಮಾಡಿ. ಆಯ್ತು ಹೇಳ್ತೀನಿ. ಹಿಂದೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದೆ. ಶ್ರೀಮಂತರ ಮನೆಲ್ಲ? ಅಲ್ಲಿಂದ ಯಾಕೆ ಕೆಲಸ ಬಿಟ್ಟೆ? ಇಲ್ಲಿವರೆಗೂ ನಾನು ಎಲ್ಲೂ ಕೆಲಸ ನಾನೇ ಬಿಟ್ಟಿಲ್ಲ ಮೇಡಮ್, ಅವರೇ ನನ್ನ ಬಿಟ್ಟು ಕಳ್ಸಿದ್ರು. ಅದೇ ಅಂತ ಕೆಟ್ಟ ಕೆಲಸ ನೀನೇನ್ ಮಾಡ್ದೆ ಅಂತ? ನಾನು ಇಲ್ಲಿ ತನಕ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ನಾ ಮಾಡಿದ್ದೆಲ್ಲ ಒಳ್ಳೆ ಕೆಲಸನೇಯ. ಯಾಕ್ರ ಮುಂಡೆವು ಅವಕ್ಕೆ ನಾ ಮಾಡಿದ ಕೆಲಸ ಅರ್ಥ ಆಗಿಲ್ಲ. ಪಾರ್ವಾಳನ ಕಾಗೆ ಅಂತ ತಿಳ್ಕೊಬಿಟ್ಟು. ಸರಿ ಅಮ್ಮ, ಅಂತ ಒಳ್ಳೆ ಕೆಲಸ ಏನ್ ಮಾಡ್ದೆ ಅಂತನಾದ್ರೂ ಹೇಳು. ಅಯ್ಯೋ, ನಾ ಮಾಡಿದ ಕೆಲಸವ ನಿಮ್ಗೆ ಹೇಳಿದ್ರೆ ನಿಮಗೂ ಅರ್ಥ ಆಯ್ತಿಲ್ಲ. ಅದ್ರ ಬದಲು ಬಸ್ಸಿ ನೋಡ್ಕೊಂಡ್ ಬಂದ್ಬಿಡಿ. ಅಲ್ಲ ನೋಡಿ, ಇವನೇನ್ ಮಾಡ್ತಾವನಿಲ್ಲಿ? ಏನೆಲ್ಲ ಮಾಡ್ತಾ ಇದೀಯ ಇಲ್ಲಿ? ಏನು ಇಲ್ಲಕ್ಕ, ಇಲ್ಲಿ ನಿಂತ್ಕೊಂಡು ಪರಿಶುದ್ಧ ಗಾಳಿ ತಗೋತಾ ಇದ್ದೆ. ಪರಿಶುದ್ಧ ಗಾಳಿ? ಇಲ್ಲೆಂತ ಪರಿಶುದ್ಧ ಗಾಳಿ ಸಿಗ್ತದೆ ಅಂತ ನಂಗೂ ಗೊತ್ತು. ಏನದು ಕೈಯಲ್ಲಿ? ಏನು ಇಲ್ಲಕ್ಕ, ಇಲ್ಲಿ ನೋಡಿ. ಆ ಕೈಯಲ್ಲಿ ತೋರ್ಸು. ಈ ಕೈಯಲ್ಲೂ ಏನು ಇಲ್ಲ. ಮುಚ್ಕೊಂಡ್ ಕೈಯಾಗ ಏನೈತೆ ಅಂತ ತೋರ್ಸಿದ್ರೆ ಸರಿ. ತೋರ್ಸ. ಸಿಗರೇಟ್. ಅಯ್ಯೋ ಪಾಪ ಮುಂಡೆ ಮಗನೇ, ಮುಖದ ಮ್ಯಾಕ್ ಇನ್ನೂ ಮೀಸೆನೆ ಬಂದಿಲ್ಲ, ಸಿಗರೇಟ್ ಕೈಯಾಗ ಇಟ್ಕೊಂಡಿದ್ಯಾ? ಅದನ್ನ ಕೇಳಕ್ ನೀನ್ ಯಾರು? ನೀನ್ ದುಡ್ಡು ಕೊಟ್ಟಿದ್ಯಾ? ನಾನು ಯಾರ ದುಡ್ಡು ಕೊಟ್ಟಿಲ್ಲ, ಕೊಟ್ಟಿವ್ನಿ. ಈ ನೌಕಿತ ಏನಾರ ನಿನ್ ಕೈಯಾಗ ಸಿಗರೇಟ್ ಇರೋದು ನೋಡ್ಲಿ, ಇನ್ನು ಸರಿಯಾಗಿ ಮಾಡ್ತೀನಿ. ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಲ್ಲ ನನಗೆ. ಯಾಕಮ್ಮ ಚಿಕ್ಕ ಹುಡುಗನ್ ಹೊಡಿತಾ ಇದ್ಯಾ? ಇವ್ ಚಿಕ್ಕ ಹುಡ್ಗನ ಕೈಯಾಗ ಸಿಗರೇಟ್ ಇಟ್ಕೊಂಡು ನಿಂತವನೆ. ಅದನ್ನ ಕೇಳಕ್ ನೀನ್ ಯಾರು? ಅವ್ರ ಅಮ್ಮನ? ಅವ್ರ ಅಕ್ಕನ? ಅವ್ರ ತಂಗಿನ? ಅವ್ರ ಚಿಕ್ಕಮ್ಮನ? ಮತ್ ಇನ್ಯಾರಮ್ಮ ನೀನು? ನಾನು ಇವನ್ ಮನೆ ಕೆಲ್ಸದವಳು. ಪರದಾಡೋ ಪ್ರಕೃತಿ. ಸರಿನಮ್ಮ, ನೀನ್ ಮಾಡಿರೋದು ಒಳ್ಳೆ ಕೆಲ್ಸನೇ. ಆದ್ರೂ ನಿನ್ನ ಕೆಲಸದಿಂದ ಯಾಕೆ ತೆಗೆದ್ರು ಅಂತ? ಮೇಡಮ್, ನೀವಿನ್ನು ಬರೀ ಅರ್ಧ ನೋಡಿರೋದು, ಅಲ್ಲಿ ಪೂರ್ತಿ ನೋಡಿ. ಅಮ್ಮರೇ, ಇವನೇ ಹೊಡೀರಿ ಹೇಳ್ತೀನಿ. ಐನೋರೇ ಹೊಡೀರಿ, ಹೊಡೀರಿ. ಹೇಳಿ, ಅವ್ನು ಏನ್ ಮಾಡ್ದ ಹೇಳ? ನಿಮ್ ಸುಪುತ್ರ ಇದಾನಲ್ಲ, ಯೋನ್ ಮಾಡ್ದ ಗೊತ್ತಾ? ಆಚೆ ಕಡೆ ಕೈಯಲ್ಲಿ ದಮ್ ಇಟ್ಕೊಂಡು ಬಾಯಿಂದ ಬುಸ್ಸು ಬುಸ್ಸು ಅಂತ ವಾಗಿ ಬಿಡ್ತಾ ಇದ್ದ. ನಾ ಹುಡ್ಕಂಡ್ ಕರ್ಕೊಂಡ್ ಬಂದೀವ್ನಿ. ಇಷ್ಟಕ್ಕೆ ನನ್ ಮಗನ ಮೇಲೆ ಕೈ ಮಾಡ್ದ? ಬುದ್ಧಿನ ನಿನ್ಗೆ? ಇಷ್ಟು ವರ್ಷ ಆಯ್ತು ನನ್ ಕಂದನ ಮೇಲೆ ಒಂದಿನೂ ನಾನು ಕೈ ಮಾಡಿಲ್ಲ. ನೀನ್ ಹೆಂಗೆ ಕೈ ಮಾಡ್ದೆ? ಎಷ್ಟೇ ಧೈರ್ಯ ನಿಂಗೆ? ನನ್ ಮಗನ ಮೇಲೆ ಕೈ ಮಾಡ್ತಾ ಇದೀಯಾ? ಐನೋರೇ, ಈಗ ನಾವು ಕೈ ಮಾಡ್ಲಿಲ್ಲ ಅಂದ್ರೆ ಮುಂದಕ್ಕೆ ಇವೆ ಯಾಕೆ ಕೈ ಮಾಡ್ಕೊಂಡು ತಿಂದ್ಬಿಡ್ತವೆ. ಅಲ್ಲ ಕಣೆ, ಅಷ್ಟ್ ಚಿಕ್ಕ ಹುಡುಗನ ಮೇಲೆ ಕೈ ಮಾಡಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೋಡು, ಇನ್ ಮುಂದೆ ನಮ್ಮ ಮನೆಗೆ ನಿನ್ ಕೆಲ್ಸಕ್ಕೆ ಬರ್ಬೇಡ, ಹೋಗ್ತಾ ಇರು. ನಾವು ಕೊಡೋ ಭಿಕ್ಷೆಯಿಂದ ಬದುಕ್ತಾ ಇರೋ ನಾಯಿ ನೀನು. ನನ್ನ ಮಗನಿಗೆ ನನ್ನ ಎದುರುಗಡೆ ಹೊಡಿದಾ? ಎಷ್ಟೇ ಧೈರ್ಯ ನಿಂಗೆ? ಏನೇ ಮುಸ್ರೆ ತಿಕ್ಕೋಳೆ, ಹಿಂಗ್ ಗುರಾಯಿಸಿದ್ಯಾ? ಹೋಗ್ತಾರೆ ಇಲ್ಲಿಂದ. ಹೋಗ್ತೀನಿ, ಮುಚ್ಕೊಂಡಿರೇ ಮಿಟ್ಕಲಾಡಿ.
ನಡಿ. ನೀನು ಮಿಡಿ ಪೌಡರ್ ಹಾಕೊಂಡು ಮಿಂಚದಕ್ಕೆ ಈ ಮುಸ್ರೆ ತಿಕ್ಕವಳೆ ಕಾರಣ ಅನ್ನೋದನ್ನ ಮರಿಬೇಡ. ನಾನೇನಾರ ಒಂದಿನ ಬರ್ಲಿಲ್ಲ ಅಂದ್ರೆ ಮನೆಯೆಲ್ಲ ಗಬ್ ನಾರ್ತಾ ಇರ್ತತೆ. ನನ್ನನ್ನೇ ನಾಯಿ ಅಂತ ಹೇಳ್ತೀಯ. ಯಾವ ಸಣ್ಣ ಹುಡುಗ ತೆಪ್ಪ ಮಾಡೋನಲ್ಲ ಅಂತ ಒಂದೇಟ್ ಹೊಡೆದೆ. ಅದ್ರಾಗ ಏನ್ ತಪ್ಪೈತೆ? ನಡಪ್ಪ ಸಿಗರೇಟ ಅಲ್ಲಿ ಇಲ್ಲಿ ಸೇದ್ಬೇಡ. ತಗೊಂಡ್ಬಂದು ನಿಮ್ಮಪ್ಪ ನಿಮ್ಮವ್ವ ಮಧ್ಯಾಹ್ನ ಕುತ್ಕೊಂಡು ಸೇದು. ಅವ್ರೇನು ಅನ್ನಕ್ಕಿಲ್ಲ. ನನ್ನನ್ನೇ ನಾಯಿ ಅಂತೀರಾ? ನಾನ್ ಮಾಡಕ್ಕೋ ಇಟ್ಟಿನೋ ನೀವು ನಾಯಿಗಳು. ಹೋಗೆ ನೋಡ್ರಿ ಎಷ್ಟು ಮಾತಾಡ್ತಾಳೆ. ಲೈ ಅದಕ್ಕೆ ಪಡ್ಕೊಂಡೆ ನಾನು ನಿನಗೆ ಕೆಲಸದವ್ರ ತರ ಇಡ್ಬೇಕಾಗಿತ್ತು ಅಂತ ತಲೆ ಮೇಲೆ ಕೂರ್ಸ್ಕೊಂಡಲ್ಲ ಅನ್ಭವಿಸಿ ಈಗ. ಮೇಡಮ್ ಪಿಕ್ಚರ್ ಮುಗೀತು. ನೀನೇ ನನ್ನ ಪಕ್ಕ ಬಂದು ಕುತ್ಕೊಂಡೆ. ನೀವು ಫ್ಲಾಶ್ ಬ್ಯಾಕ್ ನೋಡ್ತಾ ಇದ್ರಲ್ಲ, ಗ್ಯಾಪ್ ಅಲ್ಲಿ ಬಂದು ಕುತ್ಕೊಬಿಟ್ಟೆ. ಸ್ವಲ್ಪ ಮೆತ್ತಗೆ ಚಂದ ಕೂತ್ಕೊತೇನೆ. ನಾನ್ ಮಾಡಿರೋ ಈ ಒಳ್ಳೆ ಕೆಲ್ಸಕ್ಕೆ ನನ್ನ ಕೆಲ್ಸದಿಂದನೇ ತೆಗೆದ್ಬಿಟ್ರು ಅವರೇ. ಅಲ್ಲ ನೀವೇ ಹೇಳಿ, ನಾ ಮಾಡಿದ್ರಾಗ ಏನಾರ ತೇಪಾಯ್ತಾ? ಈಗಿನ ಕಾಲದಲ್ಲಿ ಒಳ್ಳೇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ ಬಿಡು. ಹೌದು, ಇದೊಂದೇ ಮನೆನಾ ಅಥವಾ ಬೇರೆ ಮನೇಲಿ ಇಂತ ಒಳ್ಳೆ ಕೆಲ್ಸ ಎಲ್ಲ ಮಾಡಿದ್ಯಾ? ಇನ್ನೊಂದ್ ಮನೆ ಕೆಲ್ಸ ಮಾಡ್ತಾ ಇದ್ದೆ. ಅಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ರು. ಇಬ್ರು ಫುಲ್ ಬಿಜಿ ಅಂದ್ರೆ ಬಿಜಿ. ಒಬ್ರು ಮೊಬೈಲ್ ನಾಗ ಬಿಜಿ, ಇನ್ನೊಬ್ರು ಲ್ಯಾಪ್ಟಾಪ್ ನಾಗ ಬಿಜಿ. ಅದ್ರಾಗು ಚಿಕ್ಕಮ್ಮನವ್ರು ಸಾನೆ ಒಳ್ಳೆಯವ್ರಲ್ವಾ ಅಂತ ಒಳ್ಳೇದ್ ಮಾಡೋದಕ್ಕೆ ಹೋದೆ. ಅವ್ರು ನನ್ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಅಂತ ಒಳ್ಳೆ ಕೆಲ್ಸ ಏನ್ ಮಾಡಿದ್ಯೋ? ಇದನ್ನು ಬಾಯಿಂದ ಹೇಳಕ್ ಹಾಕಿಲ್ಲ. ಎಸಿ ಪಿಕ್ಚರ್ ನೋಡಿ. ನಾನು ಟೀಯಾಗಿ ಸೇರ್ಕೊಂಡಿರೋದೇ ನಿನ್ಗೋಸ್ಕರ. ಬೇಗ ಏನಾದ್ರು ಮಾಡು, ಇಲ್ಲ ನಾನು ಹೋಗ್ಬಿಡ್ತೀನಿ. ಮಾಡ್ಬೇಕು ಅಂತ ತಾನೇ ಚಿನ್ನ ಬಂದಿರೋ. ಅಲ್ಲ, ಪ್ಲಾನ್ ಮಾಡ್ತಾ ಇದೀನಿ, ಬಟ್ ಏನ್ ಪ್ಲಾನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ತಾನೇ ನಾನು ನಿನ್ನ ಅಪ್ಪಿ ಅಂತ ಹೇಳಿ ಮನೆಗೆ ಕರ್ಸ್ಕೊಂಡಿರೋದು. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಹೇಳ. ಹೇಳು, ಅದೇ ವರ್ಕೌಟ್ ಆಗುತ್ತೆ ಅಂದ್ರೆ ಅದನ್ನೇ ಮಾಡ್ತೀನಿ. ನಿನ್ ಹೆಂಡತಿ ಗೀತನ ಸಾಯಿಸ್ಬಿಡ. ಅಂದ್ರೆ ಅವ್ನವ್ರನ್ನ ಕೊಲೆ ಮಾಡ್ತಾರ? ಅಯ್ಯೋ, ಏಯ್ ಏನೇ ಮಾತಾಡ್ತಾ ಇದ್ಯಾ? ಮಕ್ಕಳಿರಿ ಯಜಮಾನ್ರೆ, ಬರೀ ಬಾಯಿಂದ ಹೇಳಿದ್ರೆ ಆಗಲ್ಲ. ನಾನ್ ಬೇಕು ಅಂದ್ರೆ ನಿನ್ ಹೆಂಡತಿ ಗೀತನ ಸಾಯಿಸು, ಇಲ್ಲಾಂದ್ರೆ ನಾನು ಇವಾಗ್ಲೇ ಹೋಗ್ತೀನಿ. ಚಿನ್ನ, ನೀನ್ ಬೇಕು ಅಂತ ತಾನೇ ನಾನು ಇಷ್ಟು ದಿನ ವೆಯ್ಟ್ ಮಾಡಿದ್ದು. ಇವ್ನ ಮನೆ ಹಾಳಾಗೋಗ ಇವನು ಸಾಯಿಸ ಮಾತಾಡ್ತಾವನಲ್ಲ. ನೀನ್ ಹೇಳ್ದೆ ಅಂತ ಅವಳನ್ನ ಸಾಯಿಸ್ಬಿಟ್ರೆ ಪೊಲೀಸವ್ರು ಬಂದು ಬಗ್ನಿ ಊಟ ಇಡ್ತಾರೆ. ಅವಾಗ ಏನ್ ಮಾಡ್ತೀಯ? ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಹೌದಾ? ಏನದು? ನಿಮ್ ಮನೆ ಕೆಲ್ಸದವ್ಳು ಪ್ರಕೃತಿ ಇದ್ದಾಳಲ್ವಾ, ಅವಳನ್ನ ಕಿಡ್ನಾಪ್ ಮಾಡಿಸು. ಮನೆ ಹಾಳಿ ಮಾಯಾ. ಸೂಪರ್ ಸೂಪರ್ ಸೂಪರ್. ಆಮೇಲೆ ಗೀತನ ಸಾಯಿಸ್ಬಿಡೋಣ. ಪೊಲೀಸರು ಬಂದು ಕೇಳಿದ್ರೆ ಮನೆ ಕೆಲ್ಸದವ್ಳು ಕಳ್ತನ ಮಾಡಿ ಗೀತನ ಸಾಯಿಸ್ಬಿಟ್ಟು ಎಲ್ಲ ಹೋಗಿದ್ದಾಳೆ ಅಂತ ಹೇಳ್ಬಿಡೋಣ. ಚೆನ್ನಾಗಿದೆ ಚೆನ್ನಾಗಿದೆ. ಶಾಂತಂ ಪಾಪಮ್ನೇ ಪಿ ಎ ಮಾಡ್ಕೊಂಡ್ಬಿಟ್ಟಿದೀನಿ. ಇದೆಲ್ಲ ಯಾವಾಗ ಮಾಡೋಣ? ಅಯ್ಯೋ ನಿನ್ ಮಕ್ಕೆ, ನೀನು ಒಬ್ಬ ಗಂಡನ ದೇವ್ರಂತ ನಮ್ಮ ಅಮ್ಮವ್ರನ್ನ ಸಾಯಿಸೋಕ್ ಪ್ಲಾನ್ ಮಾಡ್ತಾ ಇದೀಯಲ್ಲ. ನೆಕ್ಸ್ಟ್ ವೀಕೆಂಡ್. ಓಕೆ, ಅದಕ್ಕೆ ನಾನ್ ಬಿಡ್ತೀನಾ? ಪ್ರಕೃತಿ ನೀನಾ? ಹೌದು ಕಣಪ್ಪ, ನಾನೇ. ಈ ಕಿತ್ತೋದೊಳಗೋಸ್ಕರ ಎಂಟಿನ ಸಾಯ್ಸಕ್ ಹೋಗ್ತಿದ್ಯಲ್ಲ, ನೀನ್ ಎಂತ ಪಾಪ ನನ್ ಮಗ ಇರ್ಬೇಡ. ಪ್ರಕೃತಿ ಪ್ಲೀಸ್ ಪ್ರಕೃತಿ, ನಿಂಗೆ ಎಷ್ಟು ದುಡ್ಡು ಬೇಕೋ ಕೇಳು, ನಾನು ಕೊಡ್ತೀನಿ. ಅವನವ್ನು ಮಾತ್ರ ಹೇಳ್ಬೇಡ. ನಿನ್ ದುಡ್ಡು ಬೇಡ, ಏನು ಬೇಡ. ನಾನು ಇವಾಗಲೇ ಅವನವ್ರಿಗೆ ಹೇಳ್ತೀನಿ. ಹೋಗ್, ನಾನು ಎಂತ ಹೇಳ್ಬಿಡ್ತಿಲ್ಲ ಅನ್ಸುತ್ತೆ. ಬಾ ಪ್ರಕೃತಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಹೆಂಡತಿ ಹೋಗಿ ಗಂಡನ್ ಚೆನ್ನಾಗಿ ಬೈತಿರ್ಬೇಕಲ್ಲ. ಏನೋ ಸಣ್ಣಲ್ಲ ಹೊಳಿರ್ತಾಳೆ. ಆ ಘನಕಾರ್ಯನ ನಾನು ಹೇಳಕ್ಕಾಗ್ತಿಲ್ಲ, ನೀವೇ ನೋಡಿ. ಮತ್ ನೋಡ್ಬೇಕಾ? ಅಮ್ಮರೇ ಏನೈತೆ? ಅಮ್ಮರೇ, ಈ ಯಜಮಾನ್ರವೇ ಮತ್ತೆ ಆ ಮಾಯಮ್ಮನವರು ಸೇರ್ಕೊಂಡು ಸುಮ್ನೆ ನನ್ ಗಂಡನ ಬಗ್ಗೆ ಏನೇನೋ ಮಾತಾಡ್ಬೇಡ. ಅಯ್ಯೋ ಹಂಗಲ್ಲ ಅಮ್ಮರೇ, ಯಜಮಾನ್ರವೇ ಮಾಯಮ್ಮನವರು ಸೇರ್ಕೊಂಡು ನಿಮ್ಮನ್ನ ಕೊಲೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರೆ. ಚಿಕ್ಕದಾಗ ಏನೇನೋ ಮಾತಾಡ್ಬೇಡ. ನನ್ ಗಂಡ ಶ್ರೀರಾಮ್ ಅಂತವ್ರು, ನನಗೆ ಯಾಕೆ ಕೊಡ ಮಾಡ್ತಾರೆ? ಅದಂಗಲ್ಲ ಯಜಮಾನ್, ಹೋಗು. ಸುಮ್ನೆ ನನ್ ಗಂಡನ ಬಗ್ಗೆ ಏನೇನೋ ಮಾತಾಡ್ತಾಳೆ. ನನ್ನ ಹೆಂಡತಿ ನನ್ನ ರಾಮ ಅನ್ಕೊಂಡಿದ್ದಾಳೆ. ಅವಳಿಗೇನ್ ಗೊತ್ತು ನಾನು ರಸಿಕಾ ಅಂತ. ಇಷ್ಟಿಂತ ದಿನ ನೀನ್ ಹೆಂಡತಿ. ಅದಕ್ಕೆ ಅಲ್ವಾ ನಿನ್ನ ತನ್ನ ಮನೇಲೇ ಇಟ್ಕೊಂಡಿರೋದು. ಪಾಪ ಕಡೆ ನೀನು, ಎಲ್ರಿಗೂ ಒಳ್ಳೇದನ್ನೇ ಮಾಡಿ, ಆದ್ರೆ ನಿನ್ನೆ ಯಾರು ನಂಬೋದಿಲ್ವಲ್ಲ. ನಾನ್ ಪಾಪನೀಯ, ಆದ್ರೆ ಆ ಪಾಪ ನನ್ ಮಗನ್ ಮಾತ್ರ ಸುಮ್ನೆ ಬಿಟ್ಟಿಲ್ಲ. ಹೌದಾ? ಏನ್ ಮಾಡ್ದೆ? ನೋಡಿ, ದಾರ ಸೀರೆ ತರ್ತೀನಂತ ದಾರ ಬಾಡ್ಕೋಗೌನಿ. ಅಯ್ಯಯ್ಯೋ ಲೇಟ್ ಆಗೋಯ್ತಲ್ಲ, ಅಮ್ಮವ್ರಿಗೆ ಗೊತ್ತಾದ್ರೆ ಬೈದ್ಬಿಡ್ತಾರೆ. ಮ್ಯಾನೇಜ್ ಮಾಡೋಣ.
ಅಪ್ಪವ್ರು ಫೋನ್ ಮಾಡ್ತಾವ್ರಿ, ಬೈಯಕ್ಕೆ ಇರ್ಬೇಕು. ಅಪ್ಪರೇ. ಹಲೋ ಪ್ರಕೃತಿ, ನಾನು ನಿಂಗೆ ನಿನ್ನೆನೆ ಫೋನ್ ಮಾಡ್ಬೇಕಂತ ಅನ್ಕೊಂಡೆ, ಮರ್ತೇ ಹೋಯ್ತು ಕಣಮ್ಮ. ಇವತ್ತು ಮನೇಲಿ ಯಾರು ಇರೋದಿಲ್ಲ, ಕೆಲ್ಸಕ್ಕೆ ಬರಕ್ ಹೋಗ್ಬೇಡ ಇವತ್ತು. ಬೇಡವಾ? ಯಾಕೆ ಯಜಮಾನ್ರೆ? ಏನಿಲ್ಲಮ್ಮ, ನಾನು ನಿಮ್ ಗೀತಕ್ಕ ಹೊರಗಡೆ ಹೋಗ್ತಾ ಇದೀವಿ ಅದಕ್ಕೆ. ಆಚೆಯಾ? ಸರಿ ಯಜಮಾನ್ರೆ. ಅಲ್ಲ ಗೀತಮ್ಮವ್ರು ನನ್ಗೆ ಏಳದಲ್ಲಿ ಎಲ್ಲೂ ಹೋಗಿಲ್ವಲ್ಲ, ಅಪ್ಪವ್ರು ನೋಡಿದ್ರೆ ಹಿಂಗಂತವ್ರೆ, ಮಾಡ್ತಿರ್ಬೇಕು. ಆಯ್ತು. ಏನಿದು ಒಳಗಡೆ ಏನೋ ಸೌಂಡ್ ಬರ್ತೈತೆ, ಯಾರು ಮನೆಗಿಲ್ಲ ಅಂತಂದ್ರು. ಏನು ಅಂತ ನೋಡ್ಕೊಂಬಂತೀನಿ. ಚಿಲ ಕುಳ್ಮಿಂಡ್ರಿ ನನ್ನ ಮಗನೇ, ಮಾಡ್ತೀನಿ ನಿಮ್ಗೆ. ಓ ಚಿನ್ನ, ಇವಾಗ ಬಂದ. ಐ ಆಮ್ ಸೋ ಸಾರಿ, ಶಾಪಿಂಗ್ ಬರ್ಬೇಕಾಗಿತ್ತು, ಬಟ್ ಟೂ ಮಚ್ ಮೀಟಿಂಗ್ಸ್. ಮಾಯಾ. ಎಸ್ ಮ್ಯಾಮ್. ಏ ಪ್ರಕೃತಿ, ಅಲ್ಲಿಂದ ಯಾಕೆ ಕಿಚ್ಕೋತಾ ಇದ್ಯಾ? ಬಾ ಇಲ್ಲಿ. ಅಮ್ಮರೇ, ಯಾಕೆ ಬರ್ಲಿಲ್ಲ ಇವತ್ತು ಕೆಲಸಕ್ಕೆ? ಬರೋಣ ಅಂತಾನೆ ಇದ್ದೆ ಅಮ್ಮರೇ, ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ಬರಲಿಲ್ಲ. ಹೌದಾ? ಸರಿ, ನಂಗೆ ಒಂದು ಕಪ್ ಕಾಫಿ ತಗೊಂಡ್ಬರ್ತೀನಿ. ಚಿನ್ನ ನಂಗೊಂದು. ಮ್ಯಾಮ್ ಹಾಗೆ ನನ್ಗೊಂದು 3 ಕಪ್ ಕಾಫಿ ತಗೊಂಡ್ಬ. 7 ಜನನು ಕಾಫಿ ಕುಡಿರಂತೆ. ಅದಕ್ಕಿಂತ ಮುಂಚೆ ನೋಡಿ, ಒಂದ್ ವಿಡಿಯೋ ವೈರಲ್ ಆಗಿತ್ತು, ಇದನ್ನ ನೀವು ನೋಡ್ಬೇಕು. ನಾವು ನೋಡ್ಬೋದಾ? ನೀವ ನೋಡ್ಬೇಕು, ಮುಖ್ಯವಾಗಿ. ಬನ್ನಿ 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 ನೋಡಿ ನೋಡಿ ನೋಡಿ. ಚಿನ್ನ, ಅದ್ ನಾನಲ್ಲ, ಯಾರು ಗ್ರಾಫಿಕ್ಸ್ ಮಾಡಿರೋದು ನೋಡು, ಅದ್ರಲ್ಲಿ ಬೆಳಗಿದಾನ. ಟ್ರಾಫಿಕ್ ಅಲ್ಲ, ಎಂತದ್ದು ಅಲ್ಲ. ಅಲ್ಲಿ ನೋಡಿ, ಒಂದೇ ಮುಖ. ಇಲ್ಲ ಚಿನ್ನ, ಅದನ್ನ ನಂಬಕ್ ಹೋಗ್ಬೇಡ ನೀನು. ಡಿವೋರ್ಸ್ ಅಂದ್ರೆ ಇಚ್ಛೆದನ, ಹಂಗಂದ್ರೆ ಮುಚ್ಕೊಂಡೋಗ ಲೋಪರ್ ಅಂತ. ಅದೇವಾ, ಇದು ಕಡೆ ಸಖತ್ ಟೆಸ್ಟ್ ಅಂದ್ರೆ ಗಂಡನ್ ಗಂಗಾರಿ ಬಗ್ಗೆ ತಿಳಿಸ್ಕೊಟ್ಟಿಯಲ್ಲ, ಹೆಂಡತಿ ನಿನಗೆ ಸಖತ್ ಸನ್ಮಾನ ಮಾಡಿರ್ಬೇಕಲ್ಲ. ಯಾಕೆ? ಸನ್ಮಾನನೂ ಇಲ್ಲ, ಎಂತದೂ ಇಲ್ಲ. ನೀವೇ ನೋಡಿ ನಂಗಾಗಿದ್ದ ಅವಮಾನವ. ಚಿನ್ನ ಸಾರಿ ಚಿನ್ನ, ತಪ್ಪಾಯ್ತು ಕಣೆ, ಇನ್ನೊಂದ್ಸತಿ ಮಾಡ. ಇಡೋ ನನ್ ಕೈನ, ಯಾಕೋ ಮೋಸ ಮಾಡ್ದೆ? ನಾಳೆ ಡಿವೋರ್ಸ್ ಪೇಪರ್ ಕೊಡ್ತೀನಿ, ಸೈನ್ ಮಾಡು. ಹಾಗೆ 70% ಜೀವನಾಂಶ ಕೊಡು. 70% ಅಂದ್ರೆ ನಿನ್ ಮುಕ್ಕಾಲ್ ಭಾಗ ಆಸ್ತಿ. ಮೇಡಮ್, ನೀವು 70% ಆಸ್ತಿ ತಕೊಂಡ್ಮೇಲೆ ನಾನು ನಿಮ್ ಪಿ ಆಗಿರ್ತೀನಿ. ಯಾರು ನಿಮ್ಮ ಮೋಸ ಮಾಡಬಾರ್ದು. ತಾಯಿ ಮುಚ್ಕೊಂಡು ಹೋಗೆ. ಯಾಕೆ ಮೇಡಮ್, ನಿಮ್ ಒಳ್ಳೇದು ಮಾಡಿದ್ನಲ್ಲ. ಸುಳ್ಳು ಕೊಡು ಹೇಳ್ಕೊಂಡು ನನ್ ಗಂಡ ನನ್ ಜೊತೆನೇ ಇದ್ದ, ಸತ್ಯ ಹೇಳ್ಬಿಟ್ಟು ಎಲ್ಲ ಹಾಳು ಮಾಡಿದ್ದೀರಿ. ಇದ್ದಂಗೆ ಹೇಳಿದ್ರು ನೀವೆಲ್ಲ ಎದ್ ಬಂದು ಎದೆಗೆ ಒದಿತೀರಾ? ಎಲ್ಲ ಮೋಸ ಮಾಡ್ಬಿಟ್ರು ನಮ್ಗೆ. ಇಷ್ಟಾಯ್ತು ಮೇಡಮ್. ಹೌದು, ಈಗ ಹೆಂಡತಿ ಏನ್ ಮಾಡ್ತಿದ್ದಾಳೆ? ಅವಳ ಅದ್ಯಾವ್ದೋ ಚೈಲ್ಡ್ಹುಡ್ ಲವ್ ಸ್ಟೋರಿ ಅಂತೆ. ಗಂಡಂತವ ಜೀವನಾಂಶ ಇಸ್ಕೊಂಡ್ಬಿಟ್ಟು ಅವನ ಜೊತೆ ಜೀವನ ಮಾಡ್ತಾವಳೆ. ನಿನ್ ಕತೆ ಕೇಳ್ತಾ ಇದ್ರೆ ಬದುಕು ಜಟಕಾ ಬಂಡಿನ ಸೀಸನ್ ಗಟ್ಲೆ ಮಾಡ್ಬೋದು ಅನ್ಸುತ್ತೆ. ಬದುಕು ಜಟಕಾ ಬಂಡಿ. ನಿನ್ನ ಕತೆ ಕೇಳಿ ನನಗೆ ಎಷ್ಟು ಸುಸ್ತಾಗಿದೆ, ಹೇಳಿರೋ ನಿನ್ಗೆ ಎಷ್ಟು ಸುಸ್ತಾಗಿರಲ್ಲ. ಇರು, ಬೆಳಗ್ಗೆ ಪಲಾವ್ ಮಾಡಿದ್ದೆ ಇದೆ, ತಗೊಂಡ್ ಬರ್ತೀನಿ. ಬೇಡ ನಂಗೆ. ಯಾಕೆ, ಹಸ್ವಿಲ್ವಾ? ಜೊಮ್ಯಾಟೋದಾಗ ಆರ್ಡರ್ ಮಾಡೀವ್ನಿ, 5 ನಿಮಿಷ ಬರ್ತೈತೆ. ಪಂಗ್ಳು ತಿನ್ನಕ್ಕಿಲ್ಲ ನಾನು.
ಐಫೋನು ನಂತವ 14 ಐತೆ ನಮ್ಮ ಸಂಘದಲ್ಲಿ ಎಲ್ಲಾರ ಹತ್ರವ 15 Pro ಐತೆ ನಿಮ್ಮ ಹತ್ರ ಯಾವ್ದೈತೆ ಜಾತ್ರೆ ಸೆಟ್ಟು